ಮಿಥುನ ರಾಶಿ 12ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನು ಕಷ್ಟಗಳನ್ನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ. ಎಷ್ಟೇ ಬಲವನ್ನು ಹಾಕಿ ಮಾಡಿದಂಥ ಕೆಲಸವೂ ಕೂಡ ಪ್ರಯೋಜನ ಇಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ದಾಟ್ತಾ ಇದೆ ಅಂತ ಹೇಳುವಂಥ ಚಿಂತನೆಯನ್ನು ಎದುರಿಸ್ತಾ ಇರುವಂಥ ಒಂದು ಕಾಲಘಟ್ಟ. ಜನ್ಮರಾಶಿಯಲ್ಲಿರುವಂತಹ ಕುಜನಿಂದಾಗಿ ಆರೋಗ್ಯದಲ್ಲಿ ವಿಪರೀತವಾಗಿರ್ತಕ್ಕಂತಹ ಉಷ್ಣಾಧಿಕ್ಯದಿಂದಾಗಿ ಬರುವಂತಹ ಅನಾರೋಗ್ಯಗಳು ಕೂಡ ಬರುವಂತಹ ಸಾಧ್ಯತೆಗಳಿರುವಂಥದ್ದು. ಆದಷ್ಟು ಆರೋಗ್ಯ ವಿಷಯದಲ್ಲಿ, ಅಗ್ನಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ, ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಜಾಗ್ರತೆ ಇದ್ದಷ್ಟು ಒಳ್ಳೆಯದು. ಸುಖಸ್ಥಾನದಲ್ಲಿರುವಂತಹ ಕೇತುವಿನಿಂದಾಗಿ ಇನ್ನೇನೆಲ್ಲ ಕೆಲಸ ಕಾರ್ಯಗಳು ಮುಗಿತು, ಆರಾಮದಲ್ಲಿ ನಮ್ಮ ದಾರಿಯನ್ನು ನಾವು ನೋಡಿಕೊಂಡು ಮುಂದುವರಿಯುವ ಅಂತ ಹೇಳುವಂಥ ಸಂದರ್ಭದಲ್ಲಿ ಒಂದು ಕೊಪ್ಪರಿಗೆಯಲ್ಲಿ ಕಾಯಿಸಿಟ್ಟಂತಹ ಹಾಲಿಗೆ ಒಂದು ಡ್ರಾಪ್ ಹುಳಿ ಹಿಂಡಿರುವಂತಹ ಪರಿಸ್ಥಿತಿಗಳು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಷ್ಟು ಒಳ್ಳೆಯದನ್ನು ಮಾಡಿಕೊಂಡು ಎಷ್ಟು ಒಳ್ಳೆ ರೀತಿಯಿಂದ ಮುಂದೆ ಹೋಗ್ತಾ ಇದ್ದರೂ ಕೂಡ ಸಣ್ಣ ಪುಟ್ಟ ವಿಷಯಗಳು ಕೂಡ ನಮ್ಮ ಮನಸ್ಥಿತಿಯನ್ನು, ಸಮಯವನ್ನು ಹಾಳು ಮಾಡುವಂತಹ ಸಾಧ್ಯತೆಗಳು ಈ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥದ್ದು. ಪಂಚಮಾಧಿಪತಿಯು ವ್ಯಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರನ ಉಚ್ಚಾವಕಾಶ ಸ್ಥಿತಿಯಲ್ಲಿ ಎಷ್ಟು ಅವಕಾಶಗಳು ಬಂದರೂ ಕೂಡ ಎಲ್ಲ ಕೈತಪ್ಪು ಹೋಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿದೆ. ಶ್ರೀ ಗುರುಭ್ಯೋ ನಮಃ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಮಿಥುನ ರಾಶಿ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಈ ತಿಂಗಳಿನಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಪ್ರಧಾನವಾಗಿ ಇರತಕ್ಕಂತಹ ಗ್ರಹಸ್ಥಿತಿಗಳನ್ನು ನೋಡೋದಾದರೆ ಜನ್ಮ ರಾಶಿಯಲ್ಲಿರತಕ್ಕಂತಹ ಕುಜ, 4ನೇ ಸ್ಥಾನದಲ್ಲಿರತಕ್ಕಂತಹ ಕೇತು, ಅದೇ ರೀತಿಯಾಗಿ ಕುಂಭ ರಾಶಿಯಲ್ಲಿರತಕ್ಕಂತಹ ಶನಿಯು, ಮೀನ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಅದೇ ರೀತಿ 12ನೇ ಸ್ಥಾನವಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಯಾವ ರೀತಿಯಾದಂತಹ ಗೋಚಾರ ಫಲವನ್ನು ನಾವು ಈ ತಿಂಗಳಿನಲ್ಲಿ ಅನುಭವಿಸ್ಲಿಕ್ಕಿದ್ದೇವೆ ಅಂತ ಹೇಳುವಂಥದ್ದನ್ನು ಸಾರ್ವತ್ರಿಕವಾಗಿರ್ತಕ್ಕಂತಹ ಫಲಾಫಲಗಳು, ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕದಲ್ಲಿರುವಂತಹ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಬರುವಂತಹ ಫಲಾಫಲಗಳನ್ನು ಅದು ವೈಯಕ್ತಿಕವಾಗಿರುವಂತಹ ಚಿಂತನೆಯಲ್ಲಿ ಮಾಡುವಂಥದ್ದು. ಇದು ಗೋಚಾರ ಫಲ. ಜನ್ಮ ಲಗ್ನ ರಾಶಿಯಲ್ಲಿರ್ತಕ್ಕಂತಹ ಕುಜನಿಂದಾಗಿ ವಿಲಗ್ನೆ ಕುಜೆ ದಂಡ ಲೋಹಾಗ್ನಿ ಭೀತಿ ಅಂತ ಹೇಳುತ್ತೆ. ಅಗ್ನಿ ಅದೇ ರೀತಿಯಾಗಿ ಲೋಹ, ದಂಡ ಅಂತ ಹೇಳಿದರೆ ಕೋಲು, ಕಟ್ಟಿಗೆ ಇತ್ಯಾದಿಗಳು. ಈ ಎಲ್ಲ ವಿಷಯಗಳಿಂದ ಆದಷ್ಟು ಜಾಗ್ರತೆ ಇದ್ದಷ್ಟು ಒಳ್ಳೆಯದು. ಸಾಕಷ್ಟು ರೀತಿಯಾದಂಥ ಕೆಲವಷ್ಟು ಸಾಹಸಮಯವಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಆಪತ್ತುಗಳು ಶರೀರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಆದಷ್ಟು ಜಾಗ್ರತೆಯಿಂದ ಮುಂದುವರಿರಿ. ಅನಾರೋಗ್ಯಕ್ಕೆ ವಿಷಯದಲ್ಲಿ ಯಾವುದೇ ಒಂದು ಸಂದರ್ಭಗಳಲ್ಲಿ ಮುನ್ಸೂಚನೆಗಳು ಬಂದರೂ ಕೂಡ ನೆಗ್ಲೆಕ್ಟ್ ಮಾಡದಿರ ಸರಿಯಾದಂತಹ ವೈದ್ಯರ ಒಂದು ನಿರ್ದೇಶನವನ್ನು ತಗೊಂಡು ಮುಂದುವರಿರಿ. ಇನ್ನು ಕುಟುಂಬದಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂಥದ್ದು, ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿರುವಂತಹ ಅವಕಾಶಗಳು, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಪ್ರಯತ್ನಕ್ಕೆ ತಕ್ಕನಾದಂತಹ ಒಂದು ಪ್ರತಿಫಲಗಳು ಕೂಡ ಸಿಗುವಂತಹ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಅಧಿಕವಾಗಿರುವಂತಹ ಪ್ರಯತ್ನದಿಂದಾಗಿ ಒಳ್ಳೆಯ ಫಲವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಅನುಭವಿಸುವಂತಹ ಯೋಗಗಳಿದೆ. ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು, ರಾಜ ಸನ್ಮಾನಗಳು, ರಾಜ ಮರ್ಯಾದೆಗಳು ಸಿಗುವಂಥದ್ದು, ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಅವಕಾಶಗಳು, ಸೌಲಭ್ಯಗಳು ಸಿಗುವಂತಹ ಯೋಗಗಳಿದೆ. ಮಾಡುವಂತಹ ಉದ್ಯೋಗದಲ್ಲಿಯೂ ಕೂಡ ಪ್ರಮೋಷನ್ಗಳೆಲ್ಲ ಸಿಗುವಂತಹ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು. 4ನೇ ಸ್ಥಾನದಲ್ಲಿರುವಂತಹ ಕೇತುವಿನಿಂದಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಮಾರಾಟ ಮಾಡುವಂಥದ್ದಿರಬಹುದು, ತಗೊಳ್ಳುವಂಥದ್ದಿರಬಹುದು, ಎಲ್ಲ ವಿಷಯದಲ್ಲಿಯೂ ಆದಷ್ಟು ಕೆಲವಷ್ಟು ದಾಖಲೆ ಪತ್ರಗಳಾಗಿರಬಹುದು, ಸಂಬಂಧಪಟ್ಟಿರುವಂತಹ ಕೆಲವಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಏನೇನು ವಿಷಯಗಳಿದೆ ಆ ಎಲ್ಲ ವಿಷಯದಲ್ಲಿಯೂ ಕೂಡ ಪುನರಪ್ಪಿ ಅದನ್ನು ವಿಮರ್ಶೆ ಮಾಡಿಕೊಂಡು ಮುಂದುವರಿಯಿರಿ. ಮೋಸಗಳಲ್ಲಾಗುವಂಥ ಸಾಧ್ಯತೆಗಳಿರುತ್ತೆ. ಕಾರಣವಿಲ್ಲದೇನೆ ಆಪತ್ತುಗಳೆಲ್ಲವೂ ಕೂಡ ಸಂಚಾರಕ್ಕೆ ಸಂಬಂಧಪಟ್ಟು ಅಥವಾ ಸುಖಕ್ಕೆ ಸಂಬಂಧಪಟ್ಟು ಬರುವಂಥ ಸಾಧ್ಯತೆಗಳಿರುವಂಥದ್ದು. ಅಥವಾ 4ನೇ ಸ್ಥಾನವನ್ನ ಸುಖ ಸ್ಥಾನ ಅಂತ ಹೇಳ್ತೇವೆ, ಮಾತೃಸ್ಥಾನ ಅಂತಲೂ ಹೇಳ್ತೇವೆ, ಮತ್ತು ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಸ್ಥಾನವೂ ಹೌದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ಚರ್ಚೆಗಳು ಒದಗಿ ಬರುವಂಥ ಸಾಧ್ಯತೆಗಳಿರುವಂಥದ್ದು. ತಾಯಿ ಆರೋಗ್ಯದಲ್ಲಿಯೂ ಕೂಡ ಹಠಾತ್ತಾಗಿ ಕೆಲವಷ್ಟು ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು. ಅದೇ ರೀತಿಯಾಗಿ ಎಲ್ಲ ಆರೋಗ್ಯದ ವಿಷಯವನ್ನು ನೆಗ್ಲೆಕ್ಟ್ ಮಾಡದಿರ ಸರಿಯಾದಂತಹ ಒಂದು ಪರೀಕ್ಷೆಯನ್ನು ತೆಕ್ಕೊಂಡು ಮುಂದುವರೆದ ಒಳ್ಳೆಯ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. ಸುಖಸ್ಥಾನ ಅಂತ ಹೇಳುವಂಥದ್ದನ್ನು ಚಿಂತನೆ ಮಾಡುವುದಾದರೆ ಎಲ್ಲ ಕೆಲಸ ಕಾರ್ಯಗಳು, ವ್ಯವಹಾರಗಳು, ಉದ್ಯೋಗದಲ್ಲಿರಬಹುದು, ಮಾಡಿರುವಂತಹ ಕೆಲಸ ಕಾರ್ಯವನ್ನು ಏನೋ ಒಂದು ಕ್ಷಣಾರ್ಧದಲ್ಲಿ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ಮಾತುಗಳು ಬರುವಂಥದ್ದು, ಕೆಲವಷ್ಟು
ಅಪವಾದದ ಮಾತುಗಳನ್ನು ನಿಮ್ಮ ಮೇಲೆ ಆಡುವಂಥದ್ದಾಗಿರಬಹುದು, ಮಾಡಿದಂತಹ ಕೆಲಸ ಕಾರ್ಯದಲ್ಲಿ ಏನು ಗೌರವವೇ ಇಲ್ಲ ಅಂತ ಹೇಳುವಷ್ಟು ಮನಸ್ಸಿಗೆ ಭಾಸವಾಗುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ನಾವು ಏನು ಕೆಲಸ ಮಾಡಿಯೂ ಪ್ರಯೋಜನ ಇಲ್ಲಲ್ಲ ಅಂತ ಹೇಳುವಷ್ಟು ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಧೈರ್ಯವಾಗಿ ನೀವು ಮಾಡುವಂತಹ ಒಂದು ಆರಾಧನೆ ಅಥವಾ ದೇವತಾ ಉಪಾಸನೆ ಅಥವಾ ಪಾಸಿಟಿವ್ ಆಗಿರತಕ್ಕಂಥ ಯೋಚನೆಗಳು ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಧೃತಿಗೆಡಬೇಡಿ. ದಯವಿಟ್ಟು ನಿಮ್ಗೆ ಇರತಕ್ಕಂಥ ಗ್ರಹಸ್ಥಿತಿಗಳ ಪ್ರಕಾರವಾಗಿ ಒಂದು ಸಲ ಧನಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಬರಬಹುದು, ಕೆಲವಷ್ಟು ನೆಗೆಟಿವ್ ಆಗಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಸಮವಾಗಿ ತಗೊಂಡು ಮುಂದೆ ಬರುವಂತಹ ಕೆಲವಷ್ಟು ವಿಷಯಗಳಲ್ಲಿ ಏನು ಎಚ್ಚರಿಕೆ ಕ್ರಮವನ್ನು ತಗೊಂಡು ನಾವು ಮುಂದುವರಿಬಹುದು ಅಂತ ಹೇಳೋದ್ರ ಬಗ್ಗೆ ನಿಮ್ಮ ಸಮಯವನ್ನು ಇಟ್ಟುಕೊಂಡ್ರೆ ಒಳ್ಳೆಯದು. ಕಳೆದು ಹೋದಂತಹ ಒಂದು ವಿಷಯಗಳಿಗಿರಬಹುದು, ಸಮಯಕ್ಕಿರಬಹುದು, ಯೋಚನೆಗಳನ್ನು ಮಾಡಿಕೊಂಡು ಅಥವಾ ಅದರ ಬಗ್ಗೆನೇ ಕೆಲವಷ್ಟು ದ್ವೇಷ ಸಾಧಿಸಬೇಕು ಅಂತಲೋ ಅಥವಾ ಅದನ್ನು ವಿರೋಧವಾಗಿ ಮಾಡಬೇಕು ಅಂತ ಹೇಳಿಯೋ ನೀವು ಮುಂದುವರೆದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ಇನ್ನು 6ನೇ ಸ್ಥಾನವನ್ನು ನೋಡುವುದಾದರೆ ಶತ್ರುಋಣ ರೋಗಸ್ಥಾನಾಧಿಪತಿಯು ಅದೇ ರೀತಿಯಾಗಿ 10ನೇ ಸ್ಥಾನದ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಜನ್ಮರಾಶಿಯಲ್ಲಿರ್ತಕ್ಕಂಥದ್ದು ಮಾಡುವಂತಹ ಕೆಲವಷ್ಟು ಕೆಲಸ ಕಾರ್ಯದಲ್ಲಿ ಋಣಬಾಧ್ಯತೆಗಳು ಬರುವಂಥ ಸಾಧ್ಯತೆಗಳಿರುವಂಥದ್ದು ಅಥವಾ ಕೆಲವಷ್ಟು ಸಹಾಯ ಸಹಕಾರಗಳನ್ನು ಮಾಡಲಿಕ್ಕೆ ಹೋಗಿ ನೀವು ಕೆಲವಷ್ಟು ಋಣಗಳಿಗೆ ಸಿಕ್ಕಾಕ್ಕೊಳ್ಳುವಂಥದ್ದು, ಸಾಲಗಳಿಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು ಮತ್ತು ಕೆಲವಷ್ಟು ಶತ್ರುಗಳಿಂದಲೂ ಕೂಡ ಬಾಧೆಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಕೆಲವಷ್ಟು ಸಾಹಸಮಯವಾಗಿರುವಂತಹ ಕಾರ್ಯಗಳನ್ನು ಮಾಡುವಾಗ ಸಾಕಷ್ಟು ಮುಂಜಾಗ್ರತೆಯ ಕ್ರಮಗಳನ್ನು ತಗೊಂಡು ಮುಂದುವರೆದರೆ ಬಹಳ ಒಳ್ಳೆ ರೀತಿಯಾದಂತಹ ಒಂದು ಪ್ರತಿಫಲವನ್ನು ಕಾಣುವಂತಹ ಯೋಗ ಈ ಸಂದರ್ಭದಲ್ಲಿರುವಂಥದ್ದು. ಇನ್ನು 7ನೇ ಸ್ಥಾನವನ್ನು ಚಿಂತನೆ ಮಾಡುವುದಾದರೆ ವಿವಾಹ ಮದನಾಲೋಕ ಭಾರ್ಯ ಭರ್ತೃ ಸಮಾಗಮ ಶಯ್ಯ ಸ್ತ್ರೀ ಸದ್ಮನಷ್ಟಾರ್ಥ ಮೈಥುನ್ಯಾನ್ಯಪಿ ಸಪ್ತಮಾತ್ ಅಂತ ಹೇಳುತ್ತೆ. ವಿವಾಹದ ವಿಷಯದಲ್ಲಿ ಮುಂದುವರಿತಾ ಇರುವವರಿಗೆ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಕೆಲವಷ್ಟು ಖರ್ಚು ವೆಚ್ಚಗಳಿಂದಾಗಿ ಅದೇ ರೀತಿಯಾಗಿ ಕೆಲವಷ್ಟು ಮಾಡಿದಂತಹ ವ್ಯವಹಾರಗಳ ದಾಖಲೆ ಪತ್ರಗಳ ವ್ಯತ್ಯಾಸದಿಂದಾಗಿ ಕೆಲವಷ್ಟು ಯೋಚನೆಗಳು ಅಥವಾ ಒತ್ತಡಗಳು ನಿಮಗೆ ಬರುವಂಥ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. ದಾಂಪತ್ಯ ಜೀವನದಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನೆಲ್ಲ ಸರಿದೂಗಿಸಿಕೊಂಡು ಮುಂದುವರಿರಿ. ಬಹಳ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಮುಂದಿನ ಒಂದು ದಿವಸದಲ್ಲಿ ಕಾಣುವಂಥ ಎಲ್ಲ ಯೋಗಗಳು ಕೂಡ ಇರುವಂಥದ್ದು. ಇನ್ನು 9ನೇ ಸ್ಥಾನವನ್ನು ನೋಡೋದಾದರೆ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಅಂತ 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿಯು 10ನೇ ಸ್ಥಾನಕ್ಕೆ ಸ್ಥಾನವನ್ನು ಪಲ್ಲಟವನ್ನು ಮಾಡ್ತಾ ಇರುವಂಥದ್ದು. 2.5 ವರ್ಷಗಳ ಕಾಲ ಒಂದೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಒಳ್ಳೆಯ ಒಂದು ಪ್ರತಿಫಲವನ್ನು ಕೂಡ ಕಾಣುವಂತಹ ಯೋಗಗಳಿರುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗಗಳಿರುವಂಥದ್ದು. ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಸ್ವಲ್ಪ ವಿಳಂಬವಾದರೂ ಕೂಡ ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಇನ್ನು ಲಾಭಸ್ಥಾನವನ್ನು ನೋಡುವುದಾದರೆ ಲಾಭಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನು ಜನ್ಮರಾಶಿಯಲ್ಲಿರುವಂಥದ್ದು. ಕರ್ಮಸ್ಥಾನದಲ್ಲಿ ರವಿ ಬುಧ ಶುಕ್ರ ಅದೇ ರೀತಿಯಾಗಿ ರಾಹು ಕೂಡ ಇರುವಂಥದ್ದು. ಕೆಲಸದಲ್ಲಿ ಕೆಲವಷ್ಟು ಒತ್ತಡಗಳು ಬರುವಂಥದ್ದು ಇರಬಹುದು ಅಥವಾ ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಒಳ್ಳೆಯ ವಿಚಾರಣೆ ನಮ್ಮಲ್ಲಿದೆ, ಆದರೆ ಯಾವುದು ಕೂಡ ಸೇಲ್ ಆಗ್ತಾ ಇಲ್ಲ, ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ, ವಿಳಂಬಗಳು ಬರ್ತಾ ಇದೆ, ವಿಘ್ನಗಳು ಬರ್ತಾ ಇದೆ ಅಥವಾ ಮಾಡದೇ ಇರುವಂತಹ ಕೆಲವಷ್ಟು ವಿಷಯಗಳಿಗೆ ಆಪತ್ತುಗಳು ವಿಪತ್ತುಗಳು ಅಪವಾದಗಳನ್ನು ಎದುರಿಸುವಂತಹ ಒಂದು ಪರಿಸ್ಥಿತಿಗಳಾಗಿರುವಂಥದ್ದು. ಇರುವಂತಹ ಎಲ್ಲ ಒಂದು ಸಾಮ್ರಾಜ್ಯವನ್ನು ಕೂಡ ಕಳ್ಕೊಂಡು ಬಿಡ್ತೇವೇನೋ ಅಂತ ಹೇಳುವಷ್ಟು ಕೂಡ ಯೋಚನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಆಪತ್ತು ವಿಪತ್ತುಗಳಾಗಿರಬಹುದು, ಗೊಂದಲಗಳಾಗಿರಬಹುದು ಅಥವಾ ನಿಮ್ಮ ಗೌರವಕ್ಕೆ ಸಾಕಷ್ಟು ರೀತಿಯಾದಂತಹ ಚ್ಯುತಿ ತರುವಂತಹ ಕೆಲಸ ಕಾರ್ಯಗಳು ನಿಮ್ಮ ಹಿಂದೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ನಿಮ್ಮ ಕುಲದೇವತಾ ಆರಾಧನೆ ಇಷ್ಟದೇವತಾ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿರಿ. ಸರ್ವೇಶ್ವರನ ಒಂದು ಅನುಗ್ರಹದಿಂದ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಒಂದು ಫಲಾಫಲಗಳು ಕೂಡ ನಿಮಗೆ ಸಿಗುವಂಥ ಅವಕಾಶಗಳು ಕೂಡ ಬರುವಂಥ ಎಲ್ಲ ಯೋಗವೂ ಕೂಡ ಇರುತ್ತೆ. ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾರ್ಗವನ್ನು ಕಂಡುಕೊಂಡು ಮುಂದುವರಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳನ್ನು ಅನುಭವಿಸುವಂತಹ ಯೋಗ ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.